ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವನ್ನ ಪ್ರಜಾಪ್ರಭುತ್ವ ಅಂತೇಳಿ ಕರೀತಾರೆ. ಇಲ್ಲಿ ಆಳ್ವಿಕೆಗೆ ಒಳಪಡುವವರು ಪ್ರಜೆಗಳೇ, ಆಳ್ವಿಕೆಯನ್ನ ನಡೆಸುವವರು ಕೂಡ ಪ್ರಜೆಗಳೇ ಆಗಿರ್ತಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನನ್ನ ಮುಂದಿನ 5 ವರ್ಷದ ನನ್ನ ದೇಶದ ಆಡಳಿತಗಾರರು ಯಾರಾಗಬೇಕು ಎನ್ನುವುದನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯೇ ಚುನಾವಣೆ. ಮುಂದಿನ ನನ್ನ ಆಡಳಿತಗಾರರು ಯಾರಾಗಿರಬೇಕು ಎನ್ನುವುದನ್ನ ಪ್ರಜೆಗಳೇ ಆಯ್ಕೆ ಮಾಡಿಕೊಳ್ತಾರೆ. ಆ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನ ನಾವು ಚುನಾವಣೆ ಅಂತ ಕರೀತೀವಿ. ಈಗ ಚುನಾವಣೆ ಅನ್ನೋ ಶಬ್ದ ಹೆಂಗ ಬಂತು? ಕನ್ನಡದಲ್ಲಿ ಇರ್ತಕ್ಕಂಥ ಚುನಾವಣೆ ಲ್ಯಾಟಿನ್ ಭಾಷೆಯ ಎಲಿಗೇರ್ ಎನ್ನುವ ಶಬ್ದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಎಲಿಗೇರ್ ಎನ್ನುವ ಶಬ್ದದಿಂದ ಬಂದಿದೆ. ಎಲಿಗೇರ್ ಎಂದರೆ ಆಯ್ಕೆ ಮಾಡು, ಆರಿಸು, ಹೆಚ್ಚಿತೆಗೆ ಎನ್ನುವ ಅರ್ಥಗಳು ಬರ್ತವೆ. ಅಂದ್ರೆ ಮುಂದಿನ ಆಡಳಿತಗಾರರು ಯಾರಾಗಬೇಕು, ನನ್ನ ನೆಚ್ಚಿನ ಆಡಳಿತಗಾರ, ನನ್ನ ಪ್ರಕಾರ ಆಡಳಿತಗಾರ ಯಾರಾಗಬೇಕು ಎನ್ನುವುದನ್ನ ಆರಿಸುವ ಪ್ರಕ್ರಿಯೆಯನ್ನ ನಾವು ಚುನಾವಣೆ ಅಂತೇಳಿ ಕರೀಬಹುದು. ಹಿಂದಿ ಭಾಷೆಯಲ್ಲಿ ಇದೇ ಎಲಿಗೇರ್ಗೆ, ಇದೇ ಚುನಾವಣೆಗೆ ಚುನಾವ್ ಅನ್ನುವ ಶಬ್ದ ಇದೆ. ಚುನಾವ್ ಅಂತಕ್ಕಂಥ ಹಿಂದಿ ಭಾಷೆಯ ಶಬ್ದ ಏನ್ ಹೇಳ್ತದೆ ಅಂದ್ರೆ ಅದು ಕೂಡ ಆರಿಸು, ಆಯ್ಕೆ ಮಾಡು, ಹೆಕ್ಕಿ ತೆಗೆ ಎನ್ನುವ ಸಮಾನ ಅರ್ಥಗಳನ್ನ ಕೊಡ್ತದೆ. ನಮ್ಮ ಕನ್ನಡದಲ್ಲಿ ನಾವು ಅದನ್ನ ಏನಂತ ಕರಿತೇವೆ? ಚುನಾವಣೆ ಅಂತೇಳಿ ಕರಿತೇವೆ. ಚುನಾವಣೆಗಳು ಯಾಕೆ ಬೇಕು? ಈಗ ಮತದಾರರು ತನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಮೂಲಕ ಆಡಳಿತಗಾರರನ್ನ ಆಯ್ಕೆ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾನು ನನ್ನ ಆಡಳಿತಗಾರ ನನ್ನ ದೇಶಕ್ಕೆ ಯಾರಾಗಬೇಕು, ನನ್ನ ಪ್ರಕಾರ, ನನ್ನ ಅಭಿಪ್ರಾಯದಲ್ಲಿ ಆಡಳಿತಗಾರರು ಯಾರಾಗಬೇಕು ಎನ್ನುವುದನ್ನ ಆಯ್ಕೆ ಮಾಡ್ತಕ್ಕಂಥ, ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅದನ್ನ ಏನಂತಾರೆ ಅಂತಂದ್ರೆ ಅದಕ್ಕೊಂದು ಶಬ್ದ ಇದೆ. ನಿಮಗೆ ರಾಜ್ಯಶಾಸ್ತ್ರದಲ್ಲಿ ಮುಂದೆ ಕೂಡ ಯಾವಾಗಲೂ ಕೂಡ ಅದು ಬಳಕೆ ಆಗ್ತಾ ಇರ್ತದೆ. ಅಂತ ಒಂದು ಶಬ್ದ ಯಾವುದು ಅಂದ್ರೆ ಸಾರ್ವಜನಿಕ ಅಭಿಪ್ರಾಯ. ಸಾರ್ವಜನಿಕ ಅಭಿಪ್ರಾಯ. ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಅಭಿಪ್ರಾಯ, ಪ್ರಜೆಗಳ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯವಾಗಿರಬೇಕು. ಪ್ರಜೆಗಳ ಇಚ್ಛೆ ಸರ್ಕಾರದ ಇಚ್ಛೆಯಾಗಿರಬೇಕು. ಸರ್ಕಾರದ ಇಚ್ಛೆಯು ಪ್ರಜೆಗಳ ಇಚ್ಛೆಯಾಗಬಾರದು. ಜನ ಏನನ್ನ ಬಯಸುತ್ತಾರೆಯೋ ಅದನ್ನ ದೊರಕಿಸಿಕೊಡುವುದೇ ಸರ್ಕಾರ, ಅದನ್ನ ದೊರಕಿಸಿಕೊಡುವುದೇ ಪ್ರಜಾಪ್ರಭುತ್ವ ಮತ್ತು ಸರ್ಕಾರ. ಅದಕ್ಕೋಸ್ಕರ ರೋಮ್ ನಲ್ಲಿ ಮತ್ತು ಗ್ರೀಕ್ ನಲ್ಲಿ ಒಂದು ಶಬ್ದವನ್ನ ಬಳಕೆ ಮಾಡ್ತಾ ಇದ್ರು. ವಾಕ್ ಪಾಪ್ಯುಲೆ ವಾಕ್, ವಾಕ್ ಪಾಪ್ಯುಲೆ ವಾಕ್, ವಾಕ್ ಪಾಪ್ಯುಲೆ ವಾಕ್ ಅಂತ ಹೇಳಿ ಕರೀತಾ ಇದ್ರು. ಇಲ್ಲಿ ಪಾಪ್ಯುಲೆ ಅಂದ್ರೆ ಜನ, ವಾಕ್ ಅಂದ್ರೆ ಅವರ ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಸಾರ್ವಜನಿಕರೆಲ್ಲರ ಇಚ್ಛೆ ಸರ್ಕಾರದ ಇಚ್ಛೆ, ಸಾರ್ವಜನಿಕರೆಲ್ಲರ ಇಚ್ಛೆ ಸರ್ಕಾರದ ಇಚ್ಛೆ. 2 ಅಂಕಕ್ಕೆ ಈ ಶಬ್ದವನ್ನ ಕೇಳ್ತಾರೆ. ಸಾರ್ವಜನಿಕ ಅಭಿಪ್ರಾಯ ಎಂದರೇನು ಅಂತೇಳಿ ಪ್ರಶ್ನೆ. ಸಾರ್ವಜನಿಕ ಅಭಿಪ್ರಾಯ ಎಂದರೇನು? ಸಾರ್ವಜನಿಕ ಅಭಿಪ್ರಾಯ ಎಂದರೇನು? ಬರ್ಕೋಬೇಕು, ಸುಮ್ಮನೆ ಹಂಗೆ ಇಲ್ಲಿ ಕತೆ ನೋಡೋದಲ್ಲ. ಸಾರ್ವಜನಿಕ ಅಭಿಪ್ರಾಯ ಎಂದರೇನು? ಉತ್ತರ ವಿಷಯ ಒಂದಕ್ಕೆ ಸಂಬಂಧಿಸಿದಂತೆ, ವಿಷಯ ಒಂದಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಸಮಯ, ಸ್ಥಳ,
ಗಳಲ್ಲಿ ಜನರು ವ್ಯಕ್ತಪಡಿಸುವ ಅಭಿಪ್ರಾಯಗಳೇ ಸಾರ್ವಜನಿಕ ಅಭಿಪ್ರಾಯ. ಈಗ ಈ ಉತ್ತರವನ್ನ ನಾವು ಬಿಡಿಸ್ಲಿಕ್ಕೆ ನೋಡೋಣ. ನಿರ್ದಿಷ್ಟ ವಿಷಯವೊಂದಕ್ಕೆ ಸಂಬಂಧಿಸಿದಂತೆ, ವಿಷಯ ಏನು? ಆಡಳಿತಗಾರರು ಯಾರಾಗಬೇಕು ಅನ್ನುವುದು. ಆಡಳಿತಗಾರರು ಯಾರಾಗಬೇಕು ಎನ್ನುವುದು ವಿಷಯ. ನಿರ್ದಿಷ್ಟ ಸ್ಥಳ ಅದು ಮತಗಟ್ಟೆ. ನಿರ್ದಿಷ್ಟ ಸ್ಥಳ ಯಾವುದದು? ಮತಗಟ್ಟೆ. ಚುನಾವಣೆ ನಡೆಸತಕ್ಕಂತ ಮತಗಟ್ಟೆ ಏನಿದೆಯಲ್ಲ, ಆ ಮತಗಟ್ಟೆ ನಿರ್ದಿಷ್ಟವಾದಂತ ಸ್ಥಳ. ಸಮಯ ಬೆಳಗಿನ 7 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆಯವರೆಗೆ ಚುನಾವಣೆ ನಡೀತದೆ. ಆ ಸಮಯ ಬೆಳಗಿನ 7 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆಯವರೆಗೆ ಚುನಾವಣೆ ನಡೀತದೆ. ಅದು ಆ ಸಮಯ. ನಿರ್ದಿಷ್ಟ ವಿಷಯವೊಂದಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ, ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ, ಆ ಸಮಯದಲ್ಲಿ ಸಾರ್ವಜನಿಕರು ಬಂದು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಕ್ಕಂಥ ಅವಕಾಶ. ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನನಗೆ ಯಾವ ಪಕ್ಷ ಇಷ್ಟ, ನಾನು ಯಾವ ನಾಯಕನನ್ನ ಬೆಂಬಲಿಸ್ತೇನೆ ಎನ್ನುವುದನ್ನ ಆತ ಅಧಿಕೃತವಾಗಿ ತಾನೇ ಮತಗಟ್ಟೆಗೆ ಬಂದು ತನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಿಕೆ. ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದೇನಿದೆಯಲ್ಲ, ಅದನ್ನ ನಾವೇನಂತ ಕರಿತೀವಿ? ಸಾರ್ವಜನಿಕ ಅಭಿಪ್ರಾಯ ಅಂತ ಕರಿತೇವೆ. ನನಗೆ ಯಾರು ಇಷ್ಟ ಇಲ್ಲ, ಯಾವ ಆಡಳಿತಗಾರನು ಆಯ್ಕೆಯಾದ್ರೂ ಕೂಡ, ಚುನಾವಣೆಯಲ್ಲಿ ಯಾರೇ ಗೆದ್ರೂ ಕೂಡ ನನಗೇನು ಉಪಯೋಗ ಆಗ್ತಾ ಇಲ್ಲ. ಎಲ್ಲರೂ ಕೂಡ ದುಡ್ಡು ಹೊಡಿತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಅದಕ್ಕೆ ನಾನು ಅಲ್ಲಿಗೆ ಮತಗಟ್ಟೆಗೆ ಯಾಕೆ ಹೋಗ್ಬೇಕು ಅಂತ ಹೇಳೋಂಗಿಲ್ಲ. ನೀವೆಲ್ಲರೂ ಏನಾಗಿದ್ದೀರಿ? ಜವಾಬ್ದಾರಿಯುತ ಪ್ರಜೆಗಳಾಗಿದ್ದೀರಿ. ಜವಾಬ್ದಾರಿಯುತ ಪ್ರಜೆಗಳಾಗಿದ್ದೀರಿ. ಅದಕ್ಕೋಸ್ಕರ ಮತಗಟ್ಟೆನಲ್ಲಿ ಒಂದು ಆಯ್ಕೆಯನ್ನು ಕೂಡ ಅಲ್ಲಿ ಆ ಮತ ಪೆಟ್ಟಿಗೆನಲ್ಲಿ ಇವಿಎಂ ನಲ್ಲಿ, ವೋಟಿಂಗ್ ಮಷಿನ್ ನಲ್ಲಿ ಒಂದು ಆಪ್ಷನ್ ಇದೆ. ಈಗ ಯಾವ್ಯಾವ್ದೋ ಪಕ್ಷಕ್ಕೆ ಸೇರಿದವರು ಒಂದು 8 ಜನ ಉಮೇದುವಾರರಾಗಿ ನಿಂತ್ಕೊಂಡಿರ್ತಾರೆ. 9ನೇ ಕಾಲಂ ನಲ್ಲಿ ನೋಟಾ ಅಂತ ಹೇಳಿರ್ತದೆ. ನೋಟಾ ಅಂತಂದ್ರೆ ನನ್ ಆಫ್ ದಿ ಅಬೌವ್. ನನ್ ಆಫ್ ದಿ ಅಬೌವ್ ಕನ್ನಡದಲ್ಲಿ ಈ ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ, ಈ ಮೇಲಿನವರು ಯಾರು ಕೂಡ ನನ್ನ ಆಯ್ಕೆ ಅಲ್ಲ ಅಂತೇಳಿ. ಮೇಲೆ 8 ಜನ ಇದಾರಲ್ಲ, ಈ 8 ಜನದಲ್ಲಿ 8 ಜನನು ಕೂಡ ನನಗೆ ಇಷ್ಟ ಇಲ್ಲಪ್ಪ, ಅದಕ್ಕೆ ನಾನು ಮತಗಟ್ಟೆಗೆ ಹೋಗಲ್ಲ ಅನ್ನಂಗಿಲ್ಲ. ಯು ಹ್ಯಾವ್ ಟು ಗೋ ಟು, ಏನು, ನೀವು ಬೂತ್ಗೆ ಹೋಗ್ಲೇಬೇಕು, ನೀವು ಬ್ಯಾಲೆಟ್ ಅನ್ನ ಚಲಾವಣೆ ಮಾಡ್ಲೇಬೇಕು. ಯಾಕೆಂದ್ರೆ ನೀನೊಬ್ಬ ಏನಾಗಿದ್ದೀಯೆ? ಜವಾಬ್ದಾರಿಯುತವಾದಂತ ಪ್ರಜೆಯಾಗಿದ್ದೀಯೆ. ಒಂದು ಅಂಗಡಿಯ ಮುಂದೆ ನಿಂತ್ಕೊಂಡು ಇವ್ರಿಗೆ ಯಾರು ಕೂಡ ಸರಿ ಇಲ್ಲ, ಈ ಆಡಳಿತಗಾರ ಯಾರು ಸರಿ ಇಲ್ಲ, ಚುನಾವಣೆ ನಿಂತ್ಕೊಂಡಿರೋರು ಎಲ್ಲರೂ ಸುಳ್ಳಿದ್ದಾರೆ, ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳುವಂತಿಲ್ಲ. ನೀನು ನಿನ್ನ ಅಭಿಪ್ರಾಯಗಳನ್ನ ಎಲ್ಲಿ ಹೇಳಬೇಕೋ ಅಲ್ಲಿಯೇ ಹೇಳಬೇಕಾಗಿದೆ. ನೀನ್ ಎಲ್ಲಿ ಬೇಕಾಲ್ಲಿ ಹೇಳಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ನೀನು ನಿನ್ನ ಅಭಿಪ್ರಾಯಗಳನ್ನ ಎಲ್ಲಿ ಹೇಳಬೇಕು? ಮತಗಟ್ಟೆಯಲ್ಲಿ ಹೇಳಬೇಕಾಗಿದೆ. ಅದಕ್ಕೆ ಮತಗಟ್ಟೆಗೆ ಬಾ, ಮತಗಟ್ಟೆಗೆ ಹೋಗು. ನಿನ್ನ 8 ಜನರು ಯಾರು ನಿಂತಿದಾರಲ್ಲ, 8 ಜನದರು, 20 ಜನದರು, 600 ಜನದರು ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ಒಂದ್ಸಾರಿ 480 ಜನ ಚುನಾವಣೆ ನಿಂತ್ಕೊಂಡಿದ್ರು. 480 ಜನ ಚುನಾವಣೆ ಉಮೇದುವಾರರಿದ್ರು. 481ನೇದು ಒಂದು ಕ್ಯಾಂಡಿಡೇಟ್ ಇತ್ತು. ಅದ್ಯಾವುದು? ನೋಟಾ. ಅಲ್ಲಿ ನಿನಗೆ 480 ಜನನು ಕೂಡ ಇಷ್ಟ ಇರದೇ ಇದ್ರೆ 480ನೇನೊಬ್ಬನದಾನೆ, ಅದನ್ನ ನೀನು ಆಯ್ಕೆಯನ್ನಾಗಿ ಒಪ್ಪಿಕೊಳ್ಬೇಕು. ನನಗೆ ಇವ್ರು ಯಾರು ಕೂಡ ಇಷ್ಟ ಇಲ್ಲ ಎನ್ನುವುದನ್ನ ನೀನು ಅಧಿಕೃತವಾಗಿ ಪ್ರಚುರಪಡಿಸಬೇಕಾಗಿದೆ. ಅದು ಮತಗಟ್ಟೆಗೆ ಹೋಗಿ. ಆ ಕಾರಣಕ್ಕೋಗಿ ಈ ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ಲಿಕ್ಕೆ ನಿಮ್ಗಲ್ಲ ಅವಕಾಶ ಇದೆ. ಆ ಕಾರಣಕ್ಕೆ ಗುಡಿಯ ಮುಂದೆ, ರಸ್ತೆನಲ್ಲಿ, ಅಂಗಡಿಯ ಮುಗ್ಗಟ್ಟಿನಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಹುಣಸೆ ಮರದ ಕೆಳಗೆ ನಿಂತ್ಕೊಂಡು ಯಾವನು ಬಂದ್ರೆ ಏನ್ ಮಾಡ್ತಾನೆ, ಅದಕ್ಕೆ ಯಾಕೆ ಹೋಗ್ಬೇಕು, ನನ್ನ ಟೈಮ್ ವೇಸ್ಟ್ ಅನ್ನಂಗಿಲ್ಲ ನೀನು. ಯಾಕೆಂದ್ರೆ ನೀನೊಬ್ಬ ಜವಾಬ್ದಾರಿಯುತವಾದಂತ ಪ್ರಜೆಯಾಗಿದ್ದೀಯೆ. ನಿನ್ನ ಅಭಿಪ್ರಾಯವನ್ನ ನೀನು ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ, ಹೇಳಿಕೊಳ್ಳಲಿಕ್ಕೆ, ವ್ಯಕ್ತಪಡಿಸಲಿಕ್ಕಾಗಿ ಮತಗಟ್ಟೆ ಇದೆ. ಆ ಮತಗಟ್ಟೆಯನ್ನ ಅಲ್ಲಿ ನಿಷ್ಪಕ್ಷಪಾತ, ಪಾರದರ್ಶಕ, ನ್ಯಾಯಯುತ, ನಿರ್ಭೀತ ಚುನಾವಣೆ ಅಂತ ಹೇಳಿ ಕರಿತೀವಿ. ಚುನಾವಣೆ ಅಂದ್ರೆ ಕೇವಲ ಚುನಾವಣೆ ಅಲ್ಲ, ಅದು ನಿಷ್ಪಕ್ಷಪಾತ, ನಿರ್ಭೀತ, ನ್ಯಾಯಯುತ, ಪಾರದರ್ಶಕ ಚುನಾವಣೆ. ಈ ಪಾರದರ್ಶಕ ಚುನಾವಣೆಯಲ್ಲಿ
ನೀನ್ ಏನವನ್ನು ಮುಚ್ಚುಮರೆ ಮಾಡುವಂತಿಲ್ಲ. ನೀನು ಅಲ್ಲಿಗೆ ಹೋಗಿ ನಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲೇಬೇಕಾಗಿದೆ. ನಿನಗೆ ಯಾರು ಇಷ್ಟ ಇಲ್ಲ ಇದ್ದಿದ್ದರೆ, ನಿನಗೆ ನನ್ಗೆ ಯಾರು ಇಷ್ಟ ಇಲ್ಲ ಅನ್ನೋದನ್ನ ಹೇಳಿಕೊಳ್ಳಲಿಕ್ಕೂ ಕೂಡ ಒಂದು ಆಪ್ಷನ್ ಇದೆ. ನೀನು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ನೀನು ಮತಗಟ್ಟೆಗೆ ಹೋಗಲೇಬೇಕಾಗಿದೆ. ನಿಮಗೊಂದು ಪ್ರಶ್ನೆ ಇರ್ತದೆ 2 ಅಂಕಕ್ಕೆ. ನೋಟ ವಿಸ್ತರಿಸಿ. NOTA, ನೋಟ ವಿಸ್ತರಿಸಿ. ಅದಕ್ಕೆ ಏನು ಉತ್ತರ? ನನ್ ಆಫ್ ದಿ ಅಬೋವ್. ಮೇಲಿನವರಾರು ನನ್ನ ಆಯ್ಕೆಯಲ್ಲ. ನನ್ ಆಫ್ ದಿ ಅಬೋವ್. ಹೀಗೆ ಚುನಾವಣೆಗಳು ನಮಗೆ ಬೇಕೇ ಬೇಕಾಗಿದೆ. ಈ ನಿಯತಕಾಲಿಕ ಚುನಾವಣೆಗಳು, ಆಯಾ ದೇಶ ತನ್ನ ಸಂವಿಧಾನದಲ್ಲಿ ಹೇಳ್ಕೊಂಡಿರ್ತದೆ 5 ವರ್ಷಕ್ಕೊಂದ್ಸಾರಿ ಚುನಾವಣೆ, 4 ವರ್ಷಕ್ಕೊಂದ್ಸಾರಿ ಚುನಾವಣೆ, 6 ವರ್ಷಕ್ಕೊಂದ್ಸಲ. ಆ ದೇಶಕ್ಕೆ ಬಿಟ್ಟ ವಿಷಯ ಅದು ಎಷ್ಟು ವರ್ಷಕ್ಕೊಂದ್ಸಾರಿ ಅಂತೇಳಿ. ನಮ್ಮ ಭಾರತದಲ್ಲಿ 5 ವರ್ಷಗಳಿಗೊಮ್ಮೆ ನಿಯತಕಾಲಿಕ ಚುನಾವಣೆಗಳು ನಡೆಯುತ್ತವೆ. ಮುಂದಿನ 5 ವರ್ಷದ ಅವಧಿಗೆ ನನ್ನ ಆಡಳಿತಗಾರರು ಯಾರಾಗಬೇಕು ಎನ್ನುವುದನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನ ನಾವು ಚುನಾವಣೆ ಅಂತೇಳಿ ಕರಿತೀವಿ. ಅಂತಂದ್ಮೇಲೆ ಈ 5 ವರ್ಷಗಳ ಅವಧಿನಲ್ಲಿ ಯಾರು ಗೆದ್ದು ಬಂದಿರ್ತಾನೆ ಅವನು ಸರಿಯಾಗಿ ಕೆಲಸವನ್ನ ಮಾಡದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಏನ್ ಮಾಡ್ತೀವಿ ನಾವು? ಆತನಿಗೆ ಮತವನ್ನ ನೀಡುವುದಿಲ್ಲ, ಆತನನ್ನ ಅಧಿಕಾರದಿಂದ ದೂರ ಇಟ್ಟು ಬಿಡುತ್ತೇವೆ. ಆತನು ಚುನಾವಣೆಯಲ್ಲಿ ಗೆದ್ದು ಬಂದಿಲ್ಲ ಅಂತಂದ್ರೆ ಅವನು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಧಿಕಾರವನ್ನ ಶಾಂತಿಯುತವಾಗಿ, ಅಧಿಕಾರದಲ್ಲಿ ಇರುವವರನ್ನ ಶಾಂತಿಯುತವಾಗಿ ಬದಲಾವಣೆಯನ್ನ ಮಾಡ್ತಕ್ಕಂತ ಒಂದು ಮೀಡಿಯಾ, ಬದಲಾವಣೆ ಮಾಡ್ತಕ್ಕಂತ ಒಂದು ಅವಕಾಶ ನಮಗೆ ಸಿಗ್ತದೆ. ಅವರನ್ನ ನಾವು ಅಧಿಕಾರದಿಂದ ದೂರ ಇಟ್ಟು ಬಿಡ್ತೇವೆ. ಅವನು ಮನೇಲಿ ಕುತ್ಕೊಳ್ತಾನೆ. ಮುಂದಿನ ಚುನಾವಣೆಯಲ್ಲಿ ಠೇವಣಿ ಕಳ್ಕೊಂಡ ಅಂದ್ರೆ ಅವನು ಮನೇಲಿ ಕುತ್ಕೊಳ್ತಾನೆ, ಅವನು ಆಡಳಿತದಲ್ಲಿ ಭಾಗಿ ಆಗೋದಿಲ್ಲ. ಅಂತ ಒಂದು ಪ್ರಕ್ರಿಯೆಯನ್ನ ನಾವು ಚುನಾವಣೆಯಲ್ಲಿ ನೋಡ್ತೇವೆ. ಅಂತ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ನಾವಲ್ಲಿ ಮಾಡಿಬಿಡ್ಬೋದು. ಹಿಂದೆ ರಾಜ ಮಹಾರಾಜರುಗಳು ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಚೇಂಜ್ ಮಾಡ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅವರನ್ನ ಕೊಲ್ಲಬೇಕಾಗಿತ್ತು, ರಕ್ತವನ್ನ ಹರಿಸಬೇಕಾಗಿತ್ತು. ಆದರೆ ಇಲ್ಲಿ ನಾವು ರಕ್ತವನ್ನ ಹರಿಸಬೇಕಾಗಿಲ್ಲ. ನಾವು ಶಾಂತಿಯುತವಾಗಿ ನಮ್ಮ ಮತವನ್ನ ನಾವು ಚಲಾವಣೆ ಮಾಡಿಬಿಟ್ರೆ ಸಾಕು, ನಾವು ಅವರನ್ನ ಅಧಿಕಾರದಿಂದ ದೂರ ಇಟ್ಟು ಬಿಡಬಹುದು. ಅಂತ ಒಂದು ಅವಕಾಶ ನಮಗೆ ಚುನಾವಣೆಯಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ಬ್ಯಾಲೆಟ್ ಈಸ್ ಮೈಟರ್ ದ್ಯಾನ್ ದಿ ಸೋರ್ಡ್, ಬ್ಯಾಲೆಟ್ ಈಸ್ ಮೈಟರ್ ದ್ಯಾನ್ ದಿ ಸೋರ್ಡ್ ಅಂತ ಹೇಳಿ ಕರೀತಾರೆ. ಹಂಗಂದ್ರೆ ಏನು ಅಂದ್ರೆ ಮತಪತ್ರವು ಬಂದೂಕಿನ ನಳಿಕೆಗಳಿಗಿಂತಲೂ ಶಕ್ತಿಶಾಲಿಯಾದದ್ದು. ಮತಪತ್ರವು ಬಂದೂಕಿನ ನಳಿಕೆಗಳಿಗಿಂತಲೂ ಶಕ್ತಿಶಾಲಿಯಾದದ್ದು, ಕತ್ತಿಗಿಂತಲೂ ಚೂಪಾದದ್ದು, ಖಡ್ಗಕ್ಕಿಂತಲೂ ಕೂಡ ಚೂಪಾದದ್ದು. ಖಡ್ಗವನ್ನ ತೆಗೆದುಕೊಂಡು ಅವರ ಶಿರಚ್ಛೇದನವನ್ನ ಮಾಡಿ ಬೇರೆಯವರೊಬ್ಬರು ಸಿಂಹಾಸನದ ಮೇಲೆ ಕೂತ್ಕೊಳ್ತಾ ಇದ್ರು ಮೊದಲು. ಆದ್ರೆ ನಾವೀಗ ಯಾರನ್ನು ಕೊಲ್ಲಬೇಕಾಗಿಲ್ಲ, ರಕ್ತಗಳನ್ನ ಹರಿಸಬೇಕಾಗಿಲ್ಲ. ಶಾಂತಿಯುತವಾಗಿ ಮತ ಚಲಾವಣೆಯನ್ನ ಮಾಡಿದರೆ ಸಾಕು, ನಾವು ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಏನ್ ಮಾಡಿಬಿಡ್ಬಹುದು, ಬದಲಾವಣೆ ಮಾಡಿಬಿಡ್ಬಹುದು. ಅಂತ ಒಂದು ಅವಕಾಶ ನಾವು ಚುನಾವಣೆಯಲ್ಲಿ ಭಾಗಿಯಾಗೋದ್ರಿಂದ ಮಾತ್ರ ಸಿಗ್ತದೆ. ಇನ್ನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವುದರಿಂದ ಪ್ರಜೆಗಳು ಮುಕ್ತವಾಗಿ ತನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಸಾಧ್ಯವಾಗ್ತದೆ. ವಿಲ್ ಆಫ್ ಆಲ್ ಈಸ್ ಕಾಲ್ಡ್ ಆಸ್ ಜನರಲ್ ವಿಲ್. ಜೆ ರೂಸೋ ಹೇಳ್ತಾರೆ ಒಂದ್ ಕಡೆಗೆ, ವಿಲ್ ಆಫ್ ಆಲ್ ಈಸ್ ಕಾಲ್ಡ್ ಆಸ್ ಜನರಲ್ ವಿಲ್. ಜನರಲ್ ವಿಲ್ ಇಟ್ ಮೀನ್ಸ್ ಇಟ್ ಈಸ್ ದಿ ಆರ್ಡರ್ಸ್ ಆಫ್ ದ ಗಾಡ್. ಜನರಲ್ ವಿಲ್ ಇಟ್ ಮೀನ್ಸ್ ಇಟ್ ಈಸ್ ದಿ ಆರ್ಡರ್ಸ್ ಆಫ್ ದ ಗಾಡ್. ಆ ಜನರಲ್ ವಿಲ್ ಅನ್ನೋದು ಏನಿದೆಯಲ್ಲ, ಸಾರ್ವಜನಿಕ ಅಭಿಪ್ರಾಯ ಎನ್ನುವುದು ಏನಿದೆಯಲ್ಲ, ಎಲ್ಲರ ಇಚ್ಛೆ ದೇವರ ಇಚ್ಛೆ. ಜನಸಾಮಾನ್ಯರೆಲ್ಲರ ಇಚ್ಛೆ ಅದು ಯಾರ ಇಚ್ಛೆ ಇದ್ದಂತೆ? ದೇವರ ಇಚ್ಛೆ ಇದ್ದಂತೆ. ಚುನಾವಣೆಯಲ್ಲಿ ಚುನಾಯಿತನಾಗಿರ್ತಕ್ಕಂಥ ಒಂದು ಶಾಸನ ಸಭೆಯ ಇಚ್ಛೆ ಒಂದಿಡೀ ದೇಶದ ಇಚ್ಛೆ, ಒಂದಿಡೀ ದೇಶದ ಮತದಾರರ ಇಚ್ಛೆ. ಈಗ ನೀವು ಲೋಕಸಭೆ ಚುನಾವಣೆ ರೀಸೆಂಟ್ ಆಗಿ ಆಗಿದೆ,
ಪ್ರಧಾನಮಂತ್ರಿಗಳಾಗಿ ಯಾರು ನರೇಂದ್ರ ಮೋದಿ ಅವರು ಏನನ್ನ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಈಗ ಲೋಕಸಭೆ ಏನೇ ತೀರ್ಮಾನಗಳನ್ನ ತೆಗೆದುಕೊಳ್ಳಲಿ, ಅದು ಲೋಕಸಭೆಯ ತೀರ್ಮಾನಗಳಲ್ಲ. ಆ ತೀರ್ಮಾನಗಳು ಯಾರವು? ಒಂದಿಡೀ ಭಾರತದ ಜನತೆಯ ಮತದಾರರವು. ಏಕೆಂದರೆ ಅಲ್ಲಿ ಲೋಕಸಭೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಏನಾಗಿದ್ದಾರೆ? ಜನರಿಂದ ನೇರವಾಗಿ ಆಯ್ಕೆಯಾಗಿ ಹೋಗಿರುವವರಾಗಿದ್ದಾರೆ. ಲೋಕಸಭೆಯ ಇಚ್ಛೆ ಎಂದರೆ ಅದರ ಯಾರ ಇಚ್ಛೆ? ಪ್ರಜೆಗಳೆಲ್ಲರ ಇಚ್ಛೆ, ಭಾರತದ ಮತದಾರರ ಇಚ್ಛೆ. ಅಂತ ಭಾರತದ ಮತದಾರರ ಇಚ್ಛೆಯನ್ನು ನಾವು ಅಲ್ಲಗಳೆಯುವಂತಿಲ್ಲ. ಜನರಲ್ ವಿಲ್ ಆಫ್ ಆಲ್ ಈಸ್ ಕಾಲ್ಡ್ ಆಸ್ ಜನರಲ್ ವಿಲ್. ಜನರಲ್ ವಿಲ್ means it is the orders of, they are the orders of God. ದೇವರ ಇಚ್ಛೆ ಅದು. will of all is called as orders of God. ದೇವರ ಇಚ್ಛೆ, ಮತದಾರರ ಇಚ್ಛೆ ಅದು ದೇವರ ಇಚ್ಛೆ ಇದ್ದಂತೆ. ಅದನ್ನ ಯಾರೂ ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಬರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಒಂದು ಸಾರಿ ಆಯ್ಕೆಯಾಗಿ ಬಂದಿರುವ ವ್ಯಕ್ತಿಯು ಒಬ್ಬ ಪ್ರತಿನಿಧಿಯಾಗಿ ಕಾಣಬಹುದು, ಒಬ್ಬ MP ಮೆಂಬರ್ ಆಫ್ ಪಾರ್ಲಿಮೆಂಟ್, ಲೋಕಸಭಾ ಸದಸ್ಯ. ನೋಡ್ಲಿಕ್ಕೆ ಅವನು ಒಬ್ಬನಾಗಿ ಕಾಣಬಹುದು, ವ್ಯಕ್ತಿಯಾಗಿ ಕಾಣಬಹುದು, ಆದರೆ ಅವನು ಲಕ್ಷಾಂತರ ಜನ ಮತದಾರರ ಪ್ರತಿನಿಧಿ ಎನ್ನುವುದನ್ನ ಮರೆಯುವಂತಿಲ್ಲ. ಅವನಿಗೆ ಲಕ್ಷಾಂತರ ಜನ ಏನ್ ಮಾಡಿರ್ತಾರೆ? ಮತದಾನವನ್ನ ಮಾಡಿ ಆತನನ್ನ ಆಯ್ಕೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಆತನನ್ನ ಒಬ್ಬ ವ್ಯಕ್ತಿ ಎಂದು ಪರಿಗಣಿಸಲಾಗದು. ಆತನು ಲಕ್ಷಾಂತರ ಜನ ಮತದಾರರ ಒಬ್ಬ ಪ್ರತಿನಿಧಿಯಾಗಿದ್ದಾನೆ. ನೋಡಲು ಒಬ್ಬ ವ್ಯಕ್ತಿಯಾಗಿ ಕಾಣಬಹುದು, ಆದರೆ ಲಕ್ಷಾಂತರ ಜನರ ಇಚ್ಛೆಯನ್ನ ರೂಢಿಸಿಕೊಂಡಿರುವ ವ್ಯಕ್ತಿ. ಆ ಕಾರಣಕ್ಕಾಗಿ ಚುನಾವಣೆ ಎನ್ನುವುದು ಒಂದು ಪವಿತ್ರವಾದಂಥದ್ದು. ಮತದಾನ ಅಂತಕ್ಕಂಥದ್ದು ಪವಿತ್ರವಾದಂಥದ್ದು. ಯಾರು ದೇಶ ಪ್ರೇಮವನ್ನ ಹೊಂದಿರುತ್ತಾನೆಯೋ ಆತನು ಚುನಾವಣೆಯಲ್ಲಿ ಭಾಗಿಯಾಗಿಯೇ ಆಗುತ್ತಾನೆ. ತನ್ನ ಮತದಾನದ ಹಕ್ಕನ್ನ ಚಲಾಯಿಸುತ್ತಾನೆ, ತನ್ನ ಕರ್ತವ್ಯವನ್ನ ತಾನು ನಿರ್ವಹಿಸುತ್ತಾನೆ. ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಮತದಾನವನ್ನು ಮಾಡುವುದು ಕೂಡ ಒಂದು ಮೂಲಭೂತ ಕರ್ತವ್ಯ. ಜೊತೆಗೆ ನಮಗೆ ಸಿಕ್ಕಿರುವ ಒಂದು ಹಕ್ಕು ಕೂಡ ಹೌದು. ಮತದಾನದ ಹಕ್ಕು ರಾಜಕೀಯ ಹಕ್ಕುಗಳಲ್ಲಿ ಮೊದಲನೇ ವರ್ಷ PUC ನಲ್ಲಿ ನೀವು ಆರ್ಥಿಕ ಹಕ್ಕುಗಳು, ಸಾಮಾಜಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು ಅಂತೇಳಿ 4 ವಿಭಾಗದ ಹಕ್ಕುಗಳನ್ನು ನೀವು ನೋಡಿದ್ದೀರಿ. ಅದರಲ್ಲಿ ರಾಜಕೀಯ ಹಕ್ಕುಗಳಲ್ಲಿ ಪ್ರಾಮಾಣಿಕವಾಗಿ ಮತದಾನವನ್ನ ಮಾಡುವುದೇನಿದೆಯಲ್ಲ, ಮತದಾನದ ಹಕ್ಕು ರಾಜಕೀಯ ಹಕ್ಕು. ಅದು ಆ ರಾಜಕೀಯ ಹಕ್ಕನ್ನ ಚಲಾವಣೆ ಮಾಡಲಿಕ್ಕಾಗಿ ಚುನಾವಣೆಗಳು ನಮಗೆ ಬೇಕೇ ಬೇಕಾಗಿದ್ದಾವೆ. ಒಂದು ಪ್ರಜಾಭಿಪ್ರಾಯವನ್ನ ರೂಢಿಸಿಕೊಂಡಿರ್ತಕ್ಕಂಥ ಸರ್ಕಾರವು ಅಸ್ತಿತ್ವಕ್ಕೆ ಬರಬೇಕು ಅಂತಂದ್ರೆ ನಮಗೆ ಚುನಾವಣೆಗಳು ಬೇಕಾಗಿದ್ದಾವೆ. ಇನ್ನು ಚುನಾವಣೆಗಳು ನಡೆಯದಿದ್ದರೆ, ಒಂದು ವೇಳೆ ನಾವು ಚುನಾವಣೆ ನಡೆಸೋಲ್ಲಪ್ಪ, ಹಂಗೇನೆ ಸರ್ಕಾರವನ್ನು ನಡೆಸ್ತೇವೆ ಅಂದ್ರೆ ಸರ್ಕಾರವನ್ನ ನಡೆಸಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಚುನಾವಣೆಗಳು ನಡೆಯದಿದ್ದರೆ ಸರ್ಕಾರಗಳು ತುಕ್ಕು ಹಿಡಿದ ಯಂತ್ರಗಳಾಗುತ್ತವೆ. ಸರ್ಕಾರಗಳು ಏನಾಗ್ತವೆ? ತುಕ್ಕು ಹಿಡಿದ ಯಂತ್ರಗಳಾಗ್ತವೆ. ನಾನ್ ಕೆಲಸ ಮಾಡಿದ್ರೇನು ಬಿಟ್ರೇನು, ನನ್ನಂತೂ ಯಾರು ಇಲ್ಲಿಂದ ಬದಲಾವಣೆ ಮಾಡಲ್ಲ ಬಿಡು, ನಾನ್ ಯಾಕೆ ಮಾಡ್ಬೇಕು ಕೆಲಸ ನಂತರ ಅವ್ರು. ಅದೇ ಏನಾದ್ರು ಚುನಾವಣೆಗಳು ನಡೆದ್ರೆ ಏನಾಗ್ತದೆ ಅಂತಂದ್ರೆ ಈಗ ನಾನು ಸರಿಯಾಗಿ ಕೆಲಸವನ್ನ ನಿರ್ವಹಿಸದಿದ್ದರೆ ಮುಂದಿನ ಚುನಾವಣೆಯಲ್ಲಿ ನನ್ನನ್ನ ಮನೆಯಲ್ಲಿ ಕೂರಿಸುತ್ತಾರೆ ಎನ್ನುವ ಭಯ ಆತನಲ್ಲಿ ಇರ್ತದೆ. ಯಾವ MLA, ಯಾವ MP, ಯಾವ ಗ್ರಾಮ ಪಂಚಾಯಿತಿಯ ಸದಸ್ಯ, ತಾಲೂಕಾ ಪಂಚಾಯಿತಿಯ ಸದಸ್ಯ, ಜಿಲ್ಲಾ ಪಂಚಾಯಿತಿಯ ಸದಸ್ಯನು ಸರಿಯಾಗಿ ಕೆಲಸವನ್ನ ಮಾಡುವುದಿಲ್ಲವೋ ಆತನನ್ನ ಜನ ಏನ್ ಮಾಡ್ತಾರೆ? ಮುಂದಿನ ಚುನಾವಣೆ ಮತ್ತೊಂದು ನಿಂತ್ಕೊಂಡು ಅವ ಕೈ ಮುಖಂತ ನಾಟಕ ಮಾಡ್ಕೊಂಡು ಬಂದು ನಿಂತ್ಕೊಂಡ್ರೆ ಅವನನ್ನ ಚೀಮಾರಿ ಹಾಕಿ ಓಡಿಸುತ್ತಾರೆ. ಎಷ್ಟೋ ಸಾರಿ ಈ ಸಾರಿ ಚುನಾವಣೆಗಿಂತಲೂ ಮುಂಚಿತವಾಗಿ ಉಮೇದುವಾರರು ಮತವನ್ನ ಕೇಳಲಿಕ್ಕೆ ಬಂದಾಗ ಒಂದೊಂದು ಊರಿನ ಒಳಕ್ಕೇನೆ ಅವನನ್ನ ಬಿಟ್ಕೊಂಡಲ್ಲ, ನೀನಲ್ಲೇ ಈ ಸಲ ಆಯ್ಕೆಯಾಗಿ ನಮಗೆಲ್ಲ ಒಳ್ಳೇದ್ ಮಾಡಿರೋದು ಬಹಳ ಆಗ್ತದಪ್ಪ, ಅದನ್ನೇ ಹೊಂದ್ಕೊಂಡು ತಿರ್ಗಕ್ ಆಗ್ತಾ ಇಲ್ಲ, ಅದಕ್ಕೆ ಈ ಸಲ ನೀನ್ ನಮ್ಮೂರೊಳಗೆ ಬರೋದು ಬೇಡ, ನಾನ್ ನಿಮಗೆ ಒಟ್ಟು ಹಾಕಲ್ಲ, ನೀನ್ ನಿಮ್ಗೆ ಮುಂದೂರಿಗೆ ಹೋಗ್ಬಿಡು ಅಂತಂದೇಳಿ ಆತನ ಕಾರ್ ಇಳಿಯಕ್ ಬಿಟ್ಟಲ್ರಿ, ಹಂಗ ಅವನ್ನ ಕಳಿಸ್ಬಿಟ್ಟಿದ್ದಾರೆ. ಅಂತ ಉದಾಹರಣೆಗಳು ಕೂಡ ಇದ್ದಾವೆ. ಯಾಕಂಗ್ ಮಾಡ್ತಾರೆ? ಆತನು ಸರಿಯಾಗಿ ಕೆಲಸವನ್ನ ನಿರ್ವಹಿಸದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಆತನನ್ನ ಅಧಿಕಾರದಿಂದ ದೂರವಿರಿಸುವ ಒಂದು ಚಾನ್ಸ್ ಅಂತ ಒಂದು ಅವಕಾಶ ಪ್ರಜೆಗಳಿಗೆ ಇದೆ. ಅದಕ್ಕೋಸ್ಕರ ನಮಗೆ ಚುನಾವಣೆ ಬೇಕಾಗಿದೆ. ಇನ್ನ ಭಾರತದಲ್ಲಿ 18 ವರ್ಷ ತುಂಬಿದ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಅವರು ಗಳಿಸಿದ ವಯಸ್ಸನ್ನ ಆಧಾರವಾಗಿಟ್ಟುಕೊಂಡು ಯಾವುದೇ ತಾರತಮ್ಯವನ್ನ ಮಾಡದೆ ಮತದಾನದ ಅಧಿಕಾರವನ್ನ ಕೊಡಲಾಗ್ತಾ ಇದೆ. ಇದನ್ನ ಏನಂತ ಕರೀತಾರೆ? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಈಗ ಇದು ಕೂಡ ಒಂದು ಪ್ರಶ್ನೆನೆ. ನಿಮಗೆ
2 ಅಂಕದ ಪ್ರಶ್ನೆಯಾಗಿ ಬರ್ತಾ ಇರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಒಂದು ದೇಶದಲ್ಲಿ ಒಂದು ವಯಸ್ಸನ್ನ ದಾಟಿದ ಸ್ತ್ರೀ ಪುರುಷರಿಬ್ಬರಿಗೂ ಯಾವುದೇ ತಾರತಮ್ಯ ಮಾಡದೆ ಮತದಾನದ ಅಧಿಕಾರವನ್ನ ನೀಡುವ ಪ್ರಕ್ರಿಯೆಯೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಅವನಿಗೆ 18 ವರ್ಷ ವಯಸ್ಸಾಗಿದೆ ಅಂದ್ರೆ ಮುಗೀತು. ಅವನು ಯಾವುದೇ ಜಾತಿ, ಕುಲ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆಯನ್ನ ಮಾತಾಡ್ತಾ ಇರ್ಲಿ, ಆತ ಸ್ತ್ರೀ ಆಗಿರಲಿ, ಪುರುಷನಾಗಿರಲಿ, ಅನ್ಯ ಲಿಂಗಿಯೇ ಆಗಿರಲಿ, ಆತನು ದೇಶದ ದೃಷ್ಟಿಕೋನದಲ್ಲಿ ಒಬ್ಬ ಪ್ರಜೆಯು. ಆ ಪ್ರಜೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಮುಕ್ತನಾಗಿ ಇರ್ತಕ್ಕಂಥವನು, ಅಂತವನಿಗೆ ಆ ಅವಕಾಶಗಳನ್ನ ದೊರಕಿಸಿಕೊಡ್ತಕ್ಕಂಥ ಪದ್ಧತಿಯನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರೀತೇವೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನ ನಾವು ಅನುಸರಿಸಿ ಚುನಾವಣೆಯನ್ನ ನಡೆಸುತ್ತೇವೆ. ಇದಾದ್ಮೇಲೆ ಯಾಕೆ ಇದನ್ನ ಸ್ತ್ರೀ ಪುರುಷರಿಬ್ಬರಿಗೂ ಅಂದ್ರು ಅಂದ್ರೆ, ಬ್ರಿಟನ್ ದೇಶದಲ್ಲಿ 1884ರವರೆಗೆ ಸ್ತ್ರೀಯರನ್ನ ಪ್ರಜೆಗಳೆಂದು ಪರಿಗಣಿಸಿರಲಿಲ್ಲ. ಅದು ಅಷ್ಟು ಮುಂದುವರೆದಿರತಕ್ಕಂಥ ದೇಶ ಆದ್ರೂ ಕೂಡ. ಅಮೆರಿಕ ದೇಶದಲ್ಲಿ 1909ರವರೆಗೆ ಮಹಿಳೆಯರನ್ನ ಪ್ರಜೆಗಳೆಂದು ಒಪ್ಪಿಕೊಂಡಿರಲಿಲ್ಲ. ಕೇವಲ ಪುರುಷರಿಗೆ ಮಾತ್ರ ಮತದಾನದ ಅವಕಾಶವನ್ನ ಕೊಡಮಾಡಲಾಗಿತ್ತು. ಇನ್ನ ಫಸ್ಟ್ PUC ನಲ್ಲಿ ಚಾಪ್ಟರ್ ನಲ್ಲಿ ರಾಜ್ಯ ಎನ್ನುವ 2ನೇ ಪಾಠದಲ್ಲಿ ನೀವು ಓದಿದ್ದೀರಿ. ಪ್ಲೇಟೋ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ಒಂದು ಡಾಟಾವನ್ನ ಕೊಟ್ಟಿದ್ದಾನೆ ನಮಗೆ. ಒಂದು ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು ಅಂತೇಳಿ, ಒಂದು ರಾಜ್ಯವನ್ನ ನಾವು ರಾಜ್ಯ ಅಂತ ಹೇಳಿ ಕರಿಬೇಕಾದ್ರೆ ಆತ ಆ ರಾಜ್ಯದಲ್ಲಿ 5040 ಜನರು ಇರಬೇಕು ಅಂತ ಹೇಳಿದ. ನಾವು ನೀವು ಓದಿದ್ದೀರಿ 5040 ಪ್ಲೇಟೋ ಹೇಳ್ತಕ್ಕಂಥದ್ದು. ಈ 5040 ನಲ್ಲಿ ಗುಲಾಮರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಗುಲಾಮರಿಗೆ, ರೈತಾಪಿ ವರ್ಗದವರಿಗೆ ಅವಕಾಶವಿರಲಿಲ್ಲ. ಒಂದು ರಾಜ್ಯದ ಬಗ್ಗೆ ನೀನು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂದ್ರೆ ಕನಿಷ್ಠ ಪಕ್ಷ ಇಂತಿಷ್ಟು ಆಸ್ತಿಯನ್ನ ಹೊಂದಿರಬೇಕು, ಇಂಥ ಮನೆತನದಲ್ಲಿಯೇ ಹುಟ್ಟಿರಬೇಕೆನ್ನುವ ನಿರ್ಬಂಧಗಳಿದ್ವು. ಉನ್ನತ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಹಿಳೆಯರಿಗೂ ಕೂಡ ಆಕೆ ಮಹಿಳೆ ಎನ್ನುವ ಕಾರಣಕ್ಕಾಗಿ ಆಕೆಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳು ಇರಲಿಲ್ಲ. ಆದ್ರೆ ಆಧುನಿಕ ಸರ್ಕಾರಗಳು ಏನಾಗಿದ್ದಾವೆ, ಕಲ್ಯಾಣ ರಾಜ್ಯ ಸರ್ಕಾರಗಳಾಗಿದ್ದಾವೆ, ಕಲ್ಯಾಣ ರಾಜ್ಯಗಳಾಗಿ ಮಾರ್ಪಟ್ಟಿದ್ದಾವೆ. ಆ ಕಾರಣಕ್ಕಾಗಿ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಸಮಾನವಾಗಿ ಮತದಾನದ ಅಧಿಕಾರವನ್ನ ಕೊಡಮಾಡ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಾರೆ. ಇನ್ನೊಂದು ಇದೇ ತರದ ಒಂದು ಪ್ರಶ್ನೆ ಬರ್ತದೆ. ಶಾಸನ ಸಭೆಗೆ ಜನಪ್ರತಿನಿಧಿಗಳು ಆರಿಸಲು ದೇಶದ ಎಲ್ಲಾ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಯನ್ನ ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತೇಳಿ ಕರೀತಾರೆ. ಅಂದ್ರೆ ಈ ಪ್ರಶ್ನೆಯನ್ನ ಬರ್ಕೊಳ್ಳಿ. ಸಾರ್ವತ್ರಿಕ ಚುನಾವಣೆ ಎಂದರೇನು? ಸಾರ್ವತ್ರಿಕ ಚುನಾವಣೆ ಎಂದರೇನು? 5 ವರ್ಷಗಳಿಗೊಮ್ಮೆ 5 ವರ್ಷಗಳಿಗೊಮ್ಮೆ
ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯನ್ನ ಸಾರ್ವತ್ರಿಕ ಚುನಾವಣೆ ಎನ್ನುತ್ತಾರೆ. ಒಂದು ಸರ್ಕಾರವನ್ನು ನಾವು ಆಯ್ಕೆ ಮಾಡುವುದು ಎಷ್ಟು ವರ್ಷದ ಅವಧಿಗೆ? 5 ವರ್ಷದ ಅವಧಿಗೆ. ಈ 5 ವರ್ಷಗಳು ಪೂರ್ಣಗೊಂಡ ಕೂಡಲೇ ಮತ್ತೆ ಹೊಸದಾಗಿ ಚುನಾವಣೆ ನಡೆಯಬೇಕಾಗಿದೆ. ಈಗಾಗಲೇ ಇದ್ದಂತ ಸರ್ಕಾರ ಒಳ್ಳೆಯ ಆಡಳಿತವನ್ನ ನೀಡಿದ್ದಾರೆ, ಜನಮನ್ನಣೆಯ ಆಡಳಿತವನ್ನ ನೀಡಿದ್ದಾರೆ, ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಆಡಳಿತವನ್ನ ನಡೆಸಿದ್ದಾರೆ. ಮತ್ತೊಮ್ಮೆ ಅದು ಆಯ್ಕೆಯಾಗಿ ಬರ್ತದೆ, ಮತ್ತೆ ಅವನೇ ಅಧಿಕಾರದಲ್ಲಿ ಮುಂದುವರಿತಾನೆ, ಇಲ್ಲದಿದ್ದರೆ ಆತನು ಅಧಿಕಾರದಿಂದ ಕೆಳಗಿಳಿಯುತ್ತಾನೆ. ಅಂತ ಒಂದು ವ್ಯವಸ್ಥೆ ಚುನಾವಣೆ ಆಗಿರೋದ್ರಿಂದ ಈ ನಿಯತಕಾಲಿಕವಾಗಿ 5 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತ ಚುನಾವಣೆಯನ್ನ ಏನಂತಾರೆ? ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿ ಕರೀತಾರೆ, ಅಥವಾ ಮಹಾ ಚುನಾವಣೆ ಅಂತಲೂ ಕೂಡ ಕರೀತಾರೆ. ಇನ್ನ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಮರು ಚುನಾವಣೆ ಎಂದರೇನು? ರೀ ಎಲೆಕ್ಷನ್, ಇಂಗ್ಲಿಷ್ ನಲ್ಲಿ ಅದನ್ನ ರೀ ಎಲೆಕ್ಷನ್ ಅಂತಾರೆ. ಮರು ಚುನಾವಣೆ ಎಂದರೇನು? ಯಾವುದಾದರೊಂದು ಮತಗಟ್ಟೆಯಲ್ಲಿ ಚುನಾವಣಾ ಅಕ್ರಮಗಳು ನಡೆದಿದ್ದರೆ ಆ ಚುನಾವಣೆಯನ್ನ ರದ್ದುಪಡಿಸಿ ಬೇರೊಂದು ದಿನಾಂಕ ನಿಗದಿ ಮಾಡಿ ಭದ್ರತೆಯೊಂದಿಗೆ ನಡೆಸುವ ಚುನಾವಣೆಯೇ ಮರು ಚುನಾವಣೆ. ಈಗ ಯಾವುದೋ ಒಂದು ಮತಗಟ್ಟೆನಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳನ್ನ ಬೆದರಿಸಿ ಒಬ್ಬನೇ ವ್ಯಕ್ತಿ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ, ಯಾವುದೋ ಒಬ್ಬ ಉಮೇದುವಾರನಿಗೆ ಅವನೇ ಪದೇ ಪದೇ ಅವನೇ ಒಬ್ಬನೇ ನಿಂತುಕೊಂಡು ಒಂದಕ್ಕಿಂತ ಹೆಚ್ಚು ಮತಗಳನ್ನ ಚಲಾಯಿಸಿದ್ದಾರೆ, ಅಥವಾ ಒಬ್ಬ ವ್ಯಕ್ತಿ ಯಾರೋ ಒಬ್ಬನು ಬಂದು ಎಲ್ಲರನ್ನು ಹೆದರಿಸಿ ಮತಪೆಟ್ಟಿಗೆಯನ್ನ ಅಪಹರಿಸಿದ್ದಾರೆ, ಅದನ್ನ ಏನಂತ ಕರಿತೀವಿ? ಚುನಾವಣಾ ಅಕ್ರಮ ಅಂತ ಹೇಳಿ ಕರಿತೀವಿ. ಆ ತರದ್ ಏನಾದ್ರೂ ಇನ್ಸಿಡೆಂಟ್ ಒಂದು ಮತಗಟ್ಟೆನಲ್ಲಿ ನಡೆದಿದ್ರೆ ಆ ಮತಗಟ್ಟೆಯಲ್ಲಿ ನಡೆದಿರುವ ಚುನಾವಣೆಯನ್ನ ರದ್ದುಪಡಿಸಿ ಅದಕ್ಕೆ ಬೇರೊಂದು ದಿನ ನಿಗದಿ ಮಾಡಿ ಅದೇ ಉಮೇದುವಾರರು ಕ್ಯಾಂಡಿಡೇಟ್ಸ್ ಅವರೇ ಇರ್ತಾರೆ, ಇನ್ನೊಂದ್ಸಾರಿ ಎಲೆಕ್ಷನ್ ಅನ್ನ ಬಿಗಿ ಭದ್ರತೆಯೊಂದಿಗೆ ನಡೆಸಲಾಗ್ತದೆ. ಅಂತ ಚುನಾವಣೆಯನ್ನ ಏನಂತ ಕರಿತೇವೆ? ಮರು ಚುನಾವಣೆ ಅಂತ ಹೇಳಿ ಕರಿತೇವೆ. ಇನ್ನ ನೆಕ್ಸ್ಟ್ ಇನ್ನೊಂದಿದೆ, ಉಪಚುನಾವಣೆ ಎಂದರೇನು? ಬೈ ಎಲೆಕ್ಷನ್, ಉಪ ಚುನಾವಣೆ ಎಂದರೇನು? ಆಯ್ಕೆಯಾಗಿರುವ ಶಾಸನ ಸಭೆಯ ಸದಸ್ಯನ ಹುದ್ದೆಯು ನಿಧನ ರಾಜೀನಾಮೆ ಅಥವಾ ಪದಚ್ಯುತಿಯಿಂದ
ಖಾಲಿ ಬಿದ್ದರೆ 6 ತಿಂಗಳೊಳಗಾಗಿ 6 ತಿಂಗಳೊಳಗಾಗಿ ಆ ಸ್ಥಾನಕ್ಕೆ ನಡೆಸುವ ಖಾಲಿ ಬಿದ್ದ ಆ ಸ್ಥಾನಕ್ಕೆ ನಡೆಸುವ ಚುನಾವಣೆಯನ್ನ ಉಪಚುನಾವಣೆ ಎನ್ನುತ್ತಾರೆ. ಈಗಾಗಲೇ ಎಲೆಕ್ಷನ್ ಆಗ್ಬಿಟ್ಟಿದೆ. ಒಂದ್ 6 ತಿಂಗಳು 8 ತಿಂಗಳು 1 ವರ್ಷನೋ 2 ವರ್ಷನೋ ಎಷ್ಟೋ ಆಗಿಬಿಟ್ಟಿದೆ. ಆ ಸ್ಥಾನದಲ್ಲಿ ಇದ್ದಂತ MLA ಅಥವಾ MP ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯ ಅಥವಾ ತಾಲೂಕು ಪಂಚಾಯತಿ ಸದಸ್ಯ ಅಥವಾ ಗ್ರಾಮ ಪಂಚಾಯತಿಯ ಸದಸ್ಯ, ಅವನ್ ಯಾರೇ ಆಗಿರಲಿ, ಚುನಾಯಿತ ಪ್ರತಿನಿಧಿ, ಇಲ್ಲವೇ ಆತ ಸತ್ತೋಗ್ಬಿಡ್ತಾನೆ, ಇಲ್ಲವೇ ಆತ ನನಗೆ ಬೇಡ ಈ ಸ್ಥಾನ